ಯಾರಾಗ್ತಾರೆ ಕರ್ನಾಟಕದ ಸಿಎಂ ಬಹಳಷ್ಟು ವ್ಯಾಪಕ ಒಂದು ಚರ್ಚೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಕೂಡ ಬಹಳಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇರುವಂಥದ್ದು. ಇವತ್ತು ಕೂಡ ಸಭೆ ಮೇಲೆ ಸಭೆ ನಡೀತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನ ಕೂಡ ಶುರುವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯರು ಬಹಳಷ್ಟು ಒಂದು ಅನುಭವಿ ನಾಯಕರು, ಅವರು ಪಟ್ಟವನ್ನ ಬಿಟ್ಟು ಕೊಡ್ತಾರೆ. ಜನಸಾಮಾನ್ಯರು ಏನ್ ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕಾ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಜನಸಾಮಾನ್ಯರಾಗಿ ಏನ್ ಹೇಳ್ತೀರಾ, ಸಿಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕಾ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? ಈಗ ವಿಷಯ ನೋಡೋದಾದ್ರೆ ಈಗ ಡಿ ಕೆ ಶಿವಕುಮಾರ್ ಕೊಡಬೇಕು. ಪಾಪ ಪಕ್ಷ ಸಂಘಟನೆ ಅವತ್ತಿಂದ ಮಾಡಿದ್ದಾರೆ. ಈಗ ಬಿಟ್ಟರೆ ನೆಕ್ಸ್ಟ್ ಟೈಮ್ ಅವರಿಗೆ ಅವಕಾಶ ಸಿಗುತ್ತೆ ಎಲ್ಲ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡಿದ್ರೆ ಬರೋ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಓಕೆ, ಸಿಎಂ ಸಿದ್ದರಾಮಯ್ಯ ಬಗ್ಗೆ ಒಂದೆರಡು ಮಾತುಗಳು ಹೇಳೋದಾದ್ರೆ, ಡಿ ಕೆ ಶಿವಕುಮಾರ್ ಬಗ್ಗೆ ಎರಡು ಮಾತುಗಳು ಹೇಳೋದಾದ್ರೆ, ಯಾವ ರೀತಿ ಅನುಭವಿ ನಾಯಕರು, ನಮ್ಮ ಕರ್ನಾಟಕಕ್ಕೆ ಇವರೇ ಸಿಎಂ ಸೂಕ್ತ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ? ಸೂಕ್ತ ನೋಡಿದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಸೂಕ್ತ. ಅವರು ಭಾಳ ಹಳೆ ಹಿರಿಯ ನಾಯಕರು, ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ದಲಿತ ಪರ, ಹಿಂದುಳಿದ ಪರ ನಾಯಕರು ಅವರು. ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಆದರೆ ಇವರಿಗೆ ಒಂದು ಅವಕಾಶ ಕೊಡಬೇಕು ಸಿದ್ದರಾಮಯ್ಯ ಇವರು, ಡಿ ಕೆ ಶಿವಕುಮಾರ್ಗೆ. ಕಾಂಗ್ರೆಸ್ಸಿಂದ ಬಂದವರು ಅವತ್ತಿಂದ ಸರ್ಕಾರನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವರಿಗೊಂದು ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದು. ಓಕೆ ಸರ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಅವರೇ ಆಗಬೇಕನ್ನೋ ಅಭಿಯಾನ ಕೂಡ ಶುರುವಾಗಿರುವಂಥದ್ದು. ಸೊ ಈಗ ಯಾರಾದರೆ ನಿಮಗೆ ಬೆಸ್ಟ್, ಜನರ ಬಗ್ಗೆ ಇವರು ಸಿದ್ದರಾಮಯ್ಯಕ್ಕಿಂತ ಡಿ ಕೆ ಶಿವಕುಮಾರ್ ಅವರು ಒಲವನ್ನು ಜಾಸ್ತಿ ತೋರ್ಬೋದು ಅನಿಸುತ್ತಾ ನಿಮಗೆ? ಈಗ ಸಿದ್ದರಾಮಯ್ಯನೇ ಬೆಸ್ಟ್. ಸಿದ್ದರಾಮಯ್ಯ ಇದ್ದರೆ ಒಳ್ಳೆಯದು. ಈಗಾಗಲೇ ಸಿದ್ದರಾಮಯ್ಯ ಅವರು 3 ವರ್ಷ ಮಾಡಿದ್ದಾರೆ. ಡಿ ಕೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೆ ಅಭಿವೃದ್ಧಿ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೀವಿ ನಾವು ಬೆಂಗಳೂರಲ್ಲಿ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಇವರು ಎಷ್ಟು ಶ್ರಮ ಇದೆಯೋ, ಸಿದ್ದರಾಮಯ್ಯ ಅವ್ರದ್ದು ಎಷ್ಟು ಶ್ರಮ ಇದೆಯೋ, ಡಿ ಕೆ ಶಿವಕುಮಾರ್ದು ಅದಕ್ಕಿಂತ ಜಾಸ್ತಿ ಶ್ರಮ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಶ್ರಮ ಅಷ್ಟೇ ಇದೆ. ಅವ್ರಿಗೊಂದು ಚಾನ್ಸ್ ಕೊಟ್ಟರೆ ಒಳ್ಳೇದಾಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ದಿವಸ ಆಡಳಿತ ಮಾಡಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರದ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಈಗ ಬೇಕಿತ್ತಾ ಸಿಎಂ ಬದಲಾವಣೆ? ಇಲ್ಲ, ಅದು ಬೇಕಿತ್ತು. ಯಾಕೆಂದರೆ ಸಿದ್ದರಾಮಯ್ಯ ಅವ್ರು 3 ವರ್ಷ ಮಾಡಿದಾರಲ್ಲ, ಈಗ ಲಾಸ್ಟ್ ಕೊನೆ ಇದರೊಳಗೆ 5 ವರ್ಷ ಮಾಡಿದ್ದಾರೆ, ಈಗ 3 ವರ್ಷ ಮಾಡಿದ್ದಾರೆ. ಈಗ ಬದಲಾವಣೆ ಬೇಕು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಮೈಂಡ್ ಕಾನ್ಸೆಪ್ಟು ಬೆಂಗಳೂರು ಅಭಿವೃದ್ಧಿ ಆಗುವಂಥದ್ದು, ಮತ್ತು ಬೇರೆ ಬೇರೆ ಥರ ದೂರದೃಷ್ಟಿ ಏನೇನೋ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ರಫ್ ಆ್ಯಂಡ್ ಟಫ್, ಜನರನ್ನು ಅಷ್ಟೊಂದು ಪ್ರೀತಿಯಿಂದ ನೋಡಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಅವರ ಕ್ಯಾಬಿನೆಟ್ ಒಳಗಡೆನೆ ಆ ರೀತಿ ಚರ್ಚೆಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ನಿಮಗೇನೆ ಗೊತ್ತು, ರಗಡ್ ಮನುಷ್ಯ. ಏನು ಹೇಳ್ತೀರಾ? ಕನಕಪುರ ಬಂಡೆ ಅಂತಲೇ ಹೆಸರುವಾಸಿಯಾಗಿರೋದು. ಈಗ ಡಿ ಕೆ ಶಿವಕುಮಾರ್ ಬೆಳೆದು ಬಂದ ರೀತಿ ಆಗಿದೆ, ಮುಂದೆ ತಿದ್ಕೋತಾರೆ, ರಾಜ್ಯನ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಯಾಕೆಂದರೆ ಅವರು ಬೆಳೆದಿರೋ ರೀತಿ ಆ ಥರ ಇದೆ, ರಫ್ ಆ್ಯಂಡ್ ಟಫು. ಇರಲಿ, ಮುಂದೆ ತಿದ್ಕೋತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಒಪಿನಿಯನ್ ಪ್ರಕಾರ ಡಿ ಕೆ ಸಿಎಂ ಆಗಬೇಕು ಆದರೆ ಒಳ್ಳೆಯದು. ಯಾಕೆಂದರೆ ಅಭಿವೃದ್ಧಿ ಆಗಬೇಕು. ಬೆಂಗಳೂರಿನ ಅವರ ದೂರದೃಷ್ಟಿ ಬೇರೆ ಬೇರೆ ಥರನೇ ಇದೆ. ಈಗ ಲಾಸ್ಟ್ ಟೈಮ್ ಎಸ್ ಎಂ ಕೃಷ್ಣ ಅವರು ಏನಿದ್ರು, ಅವರ ಹಾದಿಯಲ್ಲಿ ಇವರು ನಡ್ಕೊಂಬರ್ತಾವ್ರೆ. ಎಸ್ ಎಂ ಕೃಷ್ಣ ಅವರ ಹಾದಿಯಲ್ಲಿ ಇವರು ನಡ್ಕೊಂಬರ್ತಾರೆ. ಈಗ ಬೆಂಗಳೂರು ಯಾವ ರೀತಿ ಡೆವಲಪ್ ಆಯಿತು, IT ಸಿಟಿಗಳೆಲ್ಲ ಯಾವ ಥರ ಆಯಿತು, ಅದೇ ರೀತಿ ಬೆಂಗಳೂರಿಗೆ ಬೇರೆ ಏನೋ ಯೋಜನೆಗಳೆಲ್ಲ ತಂದರೆ ಯುವಕರಿಗೆ ಒಂದೇ ಉದ್ಯೋಗ ಸಿಗ್ಬೋದು, ಮತ್ತು ಇನ್ನೊಂದು ಆಗ್ಬೋದು. ಈಗ ಏನೋ ಟನಲ್ಲು ಮತ್ತು ಬೆಂಗಳೂರಿಗೆ ಬೇಕಾದಂಥ ಬೇರೆ ಬೇರೆ ಪ್ಲಾನಿಂಗು ಡಿ ಕೆ ಶಿವಕುಮಾರ್ ತಲೆ ಒಳಗೆ ತುಂಬ ಇರ್ಬೋದೇನೋ. ಬಟ್ ಆದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾರಾಗಬೇಕು, ಸಿದ್ದರಾಮಯ್ಯನೇ ಡಿ ಕೆ ಶಿವಕುಮಾರ್ ಅವರು ಆಗಬೇಕು? ಯಾಕೆ? ಒಂದು ಹೊಸ ಬದಲಾವಣೆ ಕಾಣುತ್ತೆ ಕರ್ನಾಟಕದಲ್ಲಿ ಅನ್ನೋದೊಂದು ಆಲೋಚನೆ ಇದೆ ನಮಗೆಲ್ಲ, ಯುವಕರಿಗೆಲ್ಲ. ಅವರು ತುಂಬ ದಿವಸ ರಾಜಕೀಯನ ಮಾಡಿದ್ದಾರೆ, ಒಂದು ಚಾನ್ಸ್ ಕೊಡ್ಬೋದು ಇವರಿಗೆ ಅನ್ನೋ ನನ್ನ ಅಭಿಪ್ರಾಯ. ಬಹಳಷ್ಟು ಅಭಿಯಾನ ವ್ಯಕ್ತವಾಗ್ತಿದೆ ಸಿಎಂ ಆಗ್ತಾರಂತೆ, ಏನು ಅನಿಸುತ್ತೆ ನಿಮಗೆ? ಮೇಡಮ್, ಆದರೆ ಒಳ್ಳೇದೇ. ಯಾಕಂದರೆ ಚೇಂಜಸ್ಸು ಆದರೆ ಒಳ್ಳೇದೇ. ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡೋರು, ಡಿ ಕೆ ಅವರಾದರೂ ಒಳ್ಳೆಯದೇ. ಇನ್ನು ಇವ್ರಿಗಿಂತ ಒಳ್ಳೆ ನಾಯಕ ಅಂದರೆ ರಮೇಶ್ ಕುಮಾರ್ ಅವರು ಸಿಎಂ ಆದರೆ, ಮುಖ್ಯಮಂತ್ರಿಗಳಾದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ದಲಿತ ನಾಯಕರುಗಳು ಕೂಡ ಪರಮೇಶ್ವರ್ ಅವರನ್ನು ಆಯ್ಕೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನೋಡುವಾಗ ಡಿ ಕೆಗೆ ಬಹಳಷ್ಟು ಒಲವು ವ್ಯಕ್ತವಾಗ್ತಾ ಇರುವಂಥದ್ದು. ಬಟ್ ಸರ್ಕಾರದ ಅವಧಿ ಮುಗಿತಾ ಬಂತು. ಸೊ ಈ ಟೈಮಲ್ಲಿ ಬೇಕಿತ್ತಾ ಜನರ ಸಮಸ್ಯೆಗಳನ್ನು ಆಲಿಸೋದು ಬಿಟ್ಟು? ಯಾಕಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಮಧ್ಯೆ ಇದೊಂದು ವಿಚಾರ ಬೇಕಿತ್ತ ಅನಿಸುತ್ತಾ ನಿಮಗೆ? ಇಲ್ಲ ಮೇಡಮ್, ಇವಾಗ ಅವಸರವಿಲ್ಲ. ಇವೆಲ್ಲ ನಾಯಕತ್ವ ಚೇಂಜ್ ಆಗೋದು ಇವೆಲ್ಲ ಅವಸರವಿಲ್ಲ. ನಾಯಕತ್ವ 5 ವರ್ಷ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಬಿಟ್ಬಿಡ್ಬೇಕಾಯ್ತು. ಸಿದ್ದರಾಮಯ್ಯ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ? ತುಂಬ ಒಳ್ಳೆ ದೊಡ್ಡ ನಾಯಕ, ಜನರಿಗೆಲ್ಲ ಒಳ್ಳೇದು ಮಾಡೋರು, ಜನರ
ಬಡ ಜನರ ಹೃದಯ ಬಡ್ತ ಅವ್ರಿಗೆ ಗೊತ್ತು, ಒಳ್ಳೇದು ಮಾಡಿದ್ದಾರೆ. ಅವರೇ ಕಂಟಿನ್ಯೂ ಆದರೆ ಇನ್ನೂ ಒಳ್ಳೆಯದು. ಕಂಪೇರ್ ಮಾಡಿದ್ರೆ ರಮೇಶ್ ಕುಮಾರ್ ಅವರ ಮುಖ್ಯಮಂತ್ರಿಗಳಾದರೆ ಇನ್ನೂ ಒಳ್ಳೆಯದು. ಚರ್ಚೆ ಆಗ್ತಿರೋದು ಯಾರಾಗ್ತಾರೆ CM, ಬಟ್ ಈ ವಿಚಾರ ಬೇಕಿತ್ತ? ಎಷ್ಟೋ ಸಮಸ್ಯೆಗಳಿದೆ, ನೀವು ಕೂಡ ಆಶಾ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತುತ್ತಿದ್ರೆ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ಬೇಕಾ? ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಬಿಟ್ಟು ಕುರ್ಚಿಯ ಕಾದಾಟ ಬೇಕಾ? ಜನರ ಒಲಿತು ನೋಡೋದೇ ಸರ್ಕಾರದ ಕೆಲಸ. ಅದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರೋದು. ಇದು ಏನು ಒಂದು 3 ತಿಂಗಳಿಗೊಂದು ಚರ್ಚೆ ಬರ್ತಾ ಇರುತ್ತೆ, ಯಾರು CM ಆಗಬೇಕು ಅನ್ನೋದು. ಇದು ಪ್ರಮುಖವಾದ ಚರ್ಚೆನೇ ಆಗಬಾರ್ದು ಅನಿಸುತ್ತೆ. ಸೊ ನಿಮಗೆ ಯಾರು ಲಾಯಕ್ಕಿದ್ದಾರೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರನ್ನ ನೀವು ಮಾಡಿ, ಹಾಗೆ ಜನರ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸಿ. ಈಗ ಒಂದು ಮಿನಿಮಮ್ ವೇಜ್ ಅಂತ ತಂದಿದ್ದಾರೆ, ನೋಟಿಫಿಕೇಶನ್ ಆಗಿದೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಳಿ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರನ್ನ ವರ್ಕರ್ಸ್ ಅಂತ ಪರಿಗಣಿಸಿ ಅವ್ರಿಗೇನು ಮಾಡಬೇಕು ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳಿ. ಅದು ಮುಖ್ಯವಾದ ವಿಚಾರ ಆಗಬೇಕಂತ ನನಗನ್ಸುತ್ತೆ. ಇದು ಚರ್ಚೆಯ ವಿಷಯ ಅಲ್ಲವೇ ಅಲ್ಲ. ಈಗ KPS ಹೆಸರಲ್ಲಿ ಅಷ್ಟೊಂದು KPS ಮ್ಯಾಗ್ನೆಟ್ ಅಂತ ಶಾಲೆಗಳನ್ನ ತೆರೆದು ಎಲ್ಲ ಶಾಲೆಗಳು, ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇದು ಚರ್ಚೆ ವಿಷಯ ಆಗಬೇಕು. ಸೊ ಒಂದು ಕಡೆ ಎಲ್ಲ ಪ್ರೈವೇಟ್ ಅವ್ರಿಗೆ ಮಣೆ ಹಾಕ್ಕೊಡೋ ಅಂಥದ್ದು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅನಗತ್ಯ ಚರ್ಚೆಗಳು ಪ್ರಮುಖಕ್ಕೆ ಬರ್ತಾ ಇದೆ. ಇದು ಅವಶ್ಯಕತೆ ಇಲ್ಲ. ಇದು ಯಾವುದೇ ಥರದಲ್ಲಿ ನಮ್ಮ ಜೀವನನ ಉತ್ತಮ ಮಾಡಲ್ಲ ಅಂತ ಹೇಳ್ತೀನಿ. ಈಗ 10,000 ರೂಪಾಯಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ ಆಶಾ ಕಾರ್ಯಕರ್ತೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಕಳೀತು, 3ನೇ ವರ್ಷ ಕಾಲಿಡ್ತಾ ಇದ್ದೀವಿ. ಕೊಟ್ಟ ಮಾತಂತೂ ಉಳಿಸ್ಕೊಂಡಿಲ್ಲ. ಸೊ ಇದೆಲ್ಲ ಚರ್ಚೆಗೆ ಬರಲ್ಲ ನೋಡಿ, ಚರ್ಚೆ ಆಗಲ್ಲ. ಒಂದು ವೇಳೆ CM ಸ್ಥಾನ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ, DK ಶಿವಕುಮಾರ್ ಬಂದ್ರೆ, ನಿಮ್ಮ ಆಶಾ ಕಾರ್ಯಕರ್ತರ ನೋವು ಹೋಗ್ಬೋದು ಅನ್ಸುತ್ತಾ? ಯಾಕಂದ್ರೆ ಪ್ರತಿ ಬಾರಿ ಫ್ರೀಡಂ ಪಾರ್ಕ್ ಬರ್ತೀರಾ, ಮನೆಯನ್ನ ಬಿಟ್ಟು ಮಳೆಗಾಲ ಅನ್ನೋದನ್ನ ಬಿಟ್ಟು ನೀವೊಂದು ಹೋರಾಟ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಅದು ಸರಿಯಾದ ಈಡೇರೋದೇ ಇಲ್ಲ. ಏನು ಹೇಳ್ತೀರಾ? ನೋಡಿ, ಇವರೆಲ್ಲರೂ ಕೂಡ, ಅದು DK ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಾಲಿಸಿನ ಫಾಲೋ ಮಾಡೋರು. ಸೊ ಇವ್ರು ಬಂದರೆ ಉದ್ಧಾರ ಆಗುತ್ತೆ, ಅವ್ರು ಬಂದರೆ ಉದ್ಧಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಸೊ ಒಂದು ಕಾಂಗ್ರೆಸ್ ಪಕ್ಷದ ನಿಲುವೇನಾಗಿರಬೇಕು, ಅದು ಪಾಲಿಸಿ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಒಂದು ಮಂತ್ರಿಗಳನ್ನು ಚೇಂಜ್ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿತಂತ ಅಂತ ನಮಗೆ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಸೊ ಒಟ್ಟಾರೆ ಕಾಂಗ್ರೆಸ್ ಏನು ನಿಲುವು ತಾಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಈ ವಿಷಯದ ಬಗ್ಗೆ. ಸೊ ಪದೇ ನಮ್ಮನ್ನು ಬೀದಿಗೆ ತರಬೇಡ್ರಿ ಆಶಾ ಕಾರ್ಯಕರ್ತೆಯರನ್ನ. ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡಿ. ಯಾರೇ ಮುಖ್ಯಮಂತ್ರಿ ಆಗಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನನ್ನ ಕ್ವಶನ್, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಿರ್ಬೇಕಾ, DK ಶಿವಕುಮಾರ್ ಆಗ್ಬೇಕಾ ಅಥವಾ ಬೇರೆಯವ್ರು ಆಗ್ಬೇಕಾ? ನಮಗೆ ಅವರೇ ಇವರೇ ಅನ್ನೋದಕ್ಕಿಂತ ಇವರಿಬ್ಬರಲ್ಲೂ ಯಾವುದೂ ಚಾಯ್ಸ್ ಇಲ್ಲ. ನನಗೆ ಕೇಳಿದ್ರೆ ಈ ವ್ಯವಸ್ಥೆನೇ ಹೋಗಬೇಕು ಅಂತ ನಾನು ಹೇಳ್ತೀನಿ. ಇವರೆಲ್ಲ ಸೇವೆ ಮಾಡ್ತಾ ಇರೋದು ಬಂಡವಾಳಶಾಹಿಗಳ ಪರವಾಗಿರುವಂಥವ್ರು, ನೀತಿಗಳು ತರ್ತಾ ಇರೋದು ಅವರ ಪರವಾಗಿ, ಕಾನೂನು ತರ್ತಾ ಇರೋದು, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋದು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ, ಯಾವುದೇ ಪ್ರಾದೇಶಿಕ ಪಕ್ಷ ಏನಿದೆಯೋ ಅವರೆಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏನು ಹೇಳ್ತೀರಾ, ಈ ವ್ಯವಸ್ಥೆ ಹೋಗಬೇಕು. ಆ ನಿಟ್ಟಿನಲ್ಲಿ ಒಂದು ಸಲ್ಯೂಷನ್ ಸಿಕ್ಕುತ್ತೆ. ಜನಪರವಾದಂಥ ಧ್ವನಿ ಎತ್ತುವಂತಹ ಪಕ್ಷ ಮುಂದೆಗೆ ಬರಬೇಕು. ಆಗ ನಮ್ಮ ಪ್ರಾಬ್ಲಮ್ ಒಂದಷ್ಟು ಮಟ್ಟಕ್ಕಾದ್ರೂ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದೆಲ್ಲ ಬೇಕಿತ್ತಾ? ಯಾರಾಗಬೇಕು CM? ಇದು ಒಂದೇನೆಂದರೆ ಜನಗಳ ಒಂದು ಮ್ಯಾಂಡೇಟ್ಗೆ ಮಾಡ್ತಕ್ಕಂಥ ಅಪಮಾನ ಅಂಥೇಳಿ ನಾನಾದರೂ ಭಾವಿಸ್ತೀನಿ. ಈಗ ಒಂದು ಪಕ್ಷ ಚುನಾವಣೆಯಲ್ಲಿ ಜನಗಳ ಹತ್ರ 136 ಸೀಟನ್ನು ಪಡ್ಕೊಂಡ ಮೇಲೆ ಅದು 5 ವರ್ಷ ಅವರಿಗೆ ಮ್ಯಾಂಡೇಟ್ ಇದೆ. ಬಟ್ ಇದನ್ನು ಅಧಿಕಾರ ಹಂಚಿಕೆ ಹೆಸರಿನಲ್ಲಿ ಈ ರೀತಿ ಪ್ರಹಸನ ಮಾಡೋದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಜನರಿಗೆ ಮಾಡ್ತಕ್ಕಂಥ ಅಪಮಾನ. ಅದು ಯಾರೋ ಹೈಕಮಾಂಡ್ ಹೇಳ್ತಾರಂತೆ, ಅದು ಇವ್ರು 2 ವರ್ಷ, ಅವ್ರು 2 ವರ್ಷ, ಇನ್ನೊಬ್ರು 1 ವರ್ಷ, ಈ ರೀತಿಯಾಗಿ ಅದೊಂಥರ ಚೀಫ್ ಮಿನಿಸ್ಟರ್ ಪೋಸ್ಟನ್ನು ಒಂದು ಮ್ಯೂಸಿಕಲ್ ಚೇರ್ನ ಮಟ್ಟಕ್ಕೆ ಇಳಿಸಿರೋದು ಅದು ನಿಜವಾಗ್ಲೂ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಮಾನ. ಮತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರು ಏನು ಯಾವ ಪಾಲಿಸೀಸ್ನ ಅನುಸರಿಸಿ ಜನಗಳನ್ನ ಒಂದು ಆಳ್ವಿಕೆ ಮಾಡ್ತಾರೆ ರಾಜ್ಯನ ಅನ್ನೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ಇವತ್ತು DK ಶಿವಕುಮಾರ್ ಅವರು ಒಂಥರ ಹೇಳಿಕೆ ಕೊಡ್ತಾರೆ. ಉದಾಹರಣೆಗೆ ಕನಿಷ್ಠ ಕೂಲಿ ವಿಚಾರಣೆ ತಗೊಳ್ಳೋಣ. ಅವ್ರು ಹೇಳ್ತಾರೆ, ಅಥವಾ ಸಾರಿಗೆ ನೌಕರರಿಗೆ ಒಂದು ಅರಿಯರ್ಸ್ ಕೊಡೋ ವಿಚಾರ ಬಂದಾಗ ಕೊಟ್ಟಷ್ಟು ತಗೊಳ್ಳಿ ಅಂತ ಅವ್ರು ಮಾತನಾಡ್ತಾರೆ. ಸೊ ಅದನ್ನು ಮಿನಿಮಮ್ ವೇಜಸ್ ವಿಚಾರ ಬಂದಾಗ ಅವ್ರು ಹೇಳ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನ ಆಗಕ್ಕೆ ಬಿಡೋದಿಲ್ಲ ಅಂತ. ಸೊ ಜನಗಳ ಪ್ರಶ್ನೆ ಬಂದಾಗ ಈ ಪಾರ್ಟಿಯಾಗಿ ಒಂದು ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಇದು ವ್ಯಕ್ತಿಗಳನ್ನೇ ಇದು ಮಾಡಿ ಇಡೀ 6 ತಿಂಗಳಿಂದ ಕೋಆರ್ಡಿನೇಷನ್ ಇಲ್ಲ ಅಂತ ಅವ್ರ ಪಾರ್ಟಿಯವರೇ ಒಪ್ಕೊಳ್ತಾ ಇದ್ದಾರೆ.
ಅವರ ಒಂದು ಗವರ್ನೆನ್ಸು ಎಫೆಕ್ಟ್ ಆಗಿದೆ ಇದು ಅಂತ ಒಪ್ಕೊಳ್ತಾರೆ. ಅದರಿಂದ ನಾವು ಒಬ್ಬ ಸಾಮಾನ್ಯ ರಾಜ್ಯದ ಸಾಮಾನ್ಯ ಪ್ರಜೆಯಾಗಿ ಮತ್ತು ಟ್ರೇಡ್ ಯೂನಿಯನ್ ಕಾರ್ಯಕರ್ತನಾಗಿ ನನಗನ್ಸೋದು ಈ ಥರದ ಪ್ರಹಸನ ಬೇಕಾಗಿರಲಿಲ್ಲ. ಮತ್ತು ಅವ್ರು ಏನು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅದನ್ನು ಒಂದು ವೇಳೆ ಅವ್ರು ಬದಲಾವಣೆನೇ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಹೆಚ್ಚು ಗದ್ದಲ ಮಾಡದಿರ ಬದಲಾವಣೆನೂ ಮಾಡ್ಕೊಳ್ಬೋದಾಗಿತ್ತು. ಅಥವಾ ರಾಜೀನಾಮೆ ಕೊಡಬೇಕಾದ್ರೆ ಯಾವ ಕಾರಣದ ಮೇಲೆ ಕೊಡ್ತಾರೆ? ಹೆಲ್ತ್ ಗ್ರೌಂಡ್ಸ್ ಮೇಲೆ ಸಿದ್ದರಾಮಯ್ಯನವ್ರು ಬಿಟ್ಟು ಹೋಗ್ತಾ ಇದ್ದಾರಾ ಅಥವಾ ಏನು ಕಾರಣ? ಸೊ ಅದರಿಂದ ಈ ರಾಜ್ಯದ ಜನ ತೀರ್ಮಾನ ಮಾಡಿರುವ ಮ್ಯಾಂಡೇಟನ್ನು ಡೆಲ್ಲಿಯಲ್ಲಿ ಯಾರೋ ಕೂತ್ಕೊಂಡು ನೀನು ಬೇಡ, ನೀನು ಹೇಳಿ ಇನ್ನೊಬ್ರು ಹತ್ತಲಿ ಅಂತ ಹೇಳೋದು ಅದು ರಾಜ್ಯದ ಜನರಿಗೆ ಮತ್ತು ಸಂವಿಧಾನಕ್ಕೆ ಮತ್ತು ಚುನಾಯಿತ ಇದಕ್ಕೆ ಶಾಸಕಾಂಗ ಸಭೆಗೆ ಎಲ್ಲಕ್ಕೂ ಮಾಡ್ತಕ್ಕಂಥ ಅಪಮಾನ ಅಂತ ನನ್ನ ಅಭಿಪ್ರಾಯ. ಸರ್, ಈಗ CM ಸಿದ್ದರಾಮಯ್ಯ ಅವರು ಅನುಭವವುಳ್ಳ ನಾಯಕರು. ಡೆಲ್ಲಿ ಅಂದರೆ ಹೈಕಮಾಂಡ್ ಕೂಡ ಇದನ್ನು ನೋಡ್ಬೋದಲ್ಲ, ಫಸ್ಟ್ ರಾಜ್ಯದ ಜನತೆಯ ಸಮಸ್ಯೆ ನಿಭಾಯಿಸಿ. ಯಾಕಂದರೆ ಮಳೆಗಾಲ ಬರ್ತಾ ಇದೆ, ಮತ್ತೊಂದು ಕಡೆ ಈಗಾಗಲೇ ಗ್ಯಾಸ್, ಹೋಟೆಲ್ನಲ್ಲಿ ತಿಂಡಿ ದರ ಏರಿಕೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದೆ. ಕೇಂದ್ರದ ಜೊತೆ ಕೂತ್ಕೊಂಡು ರಾಜ್ಯ ಸರ್ಕಾರ ಮಾತಾಡಿಕೊಂಡು ನಮ್ಮ ಕರ್ನಾಟಕದ ಸಮಸ್ಯೆಯನ್ನು ಆಲಿಸಬೇಕಲ್ಲ. ಇದು ಕುರ್ಚಿ ವಿಚಾರಕ್ಕೆ ಈ ರೀತಿ ಕಿತ್ತಾಟ ಮಾಡೋದು ಎಷ್ಟು ಸರಿ ಅಲ್ಲ. ಇದು 6 ತಿಂಗಳಿಂದ ಸರ್ಕಾರದಲ್ಲಿ ಗೊಂದಲ ಇದೆ ಅಂತ ಹೇಳಿ ಇವರು ಒಬ್ಬ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳ್ತಾರೆ, ಮತ್ತು ಕಾಂಗ್ರೆಸ್ ಪಾರ್ಟಿಯ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಇವರು ಈ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಜಗಳ ಮಾಡ್ತಾರೋ ಅಥವಾ ಸಮನ್ವಯ ಮಾಡ್ತಾರೋ, ಕೋಆಪ್ರೇಷನ್ ತಗೋತಾರೋ, ಒಟ್ಟಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಾಗಿತ್ತು. ಅದ್ರ ಬದಲು ಅವರು ಈಗ ಈ ಥರದ ಒಂದು ಸಂದರ್ಭದಲ್ಲಿ ಈ ಕುರ್ಚಿ ವಿಚಾರನೇ ದೊಡ್ಡದು ಮಾಡಿಕೊಂಡು ಮಾಡಿರೋದು ಖಂಡಿತ ಸರಿಯಲ್ಲ. ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳು ಒಳ್ಳೆಯದಲ್ಲ, ಆಗಬಾರ್ದಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿಬೇಕಾಗಿತ್ತು 2 ವರ್ಷ. ಸ್ವಲ್ಪ ಒಂದು ರೀತಿ ಕಾಂಗ್ರೆಸ್ಸಿಗೆ ಇನ್ನು ಮತ್ತೆ ಗೆಲ್ಲುವಂಥ ಅವಕಾಶಗಳಿದ್ದವು. ಈಗ ಇನ್ನು ಮುಂದೆ ಗವರ್ನೆನ್ಸ್ ಯಾವ ರೀತಿ ಇರ್ತದೆ ಅನ್ನೋದು ನಮ್ಮದೇ ಆದ ಅನುಮಾನ ಇದೆ ನಮಗೆ. ಕಾರ್ಮಿಕ ಇನ್ನೂ ಕೂಡ ಅವರು ರಾಜೀನಾಮೆ ಕೊಟ್ಟಿಲ್ಲ, ಬಟ್ ಸಿದ್ದರಾಮಯ್ಯ ಅವರು ಕೂಡ ಅನುಭವವುಳ್ಳ ನಾಯಕರು. ಏಕಾಏಕಿ ರಾಜೀನಾಮೆ ಕೊಡೋದು ಬಹಳಷ್ಟು ಕಷ್ಟಕರ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಅವರ ಕನಸಿನ ಕೂಸು ಜಾತಿ ಗಣತಿ ಅನ್ನೋದು, ಅದನ್ನು ಕೂಡ ಸಬ್ಮಿಟ್ ಮಾಡೋದು. ಸೊ ಅದರಲ್ಲಿ ಕೂಡ ಗೊಂದಲ ಸೃಷ್ಟಿಯಾಗಿ ಅವರೇ ಕಂಟಿನ್ಯೂ ಆಗುವ ಸಾಧ್ಯತೆ ಇರುತ್ತೆ. ಏನು ಅನಿಸುತ್ತೆ ನಿಮಗೆ? ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಥವಾ ಬೇರೆ ಯಾರಾದರೂ ಬರಬಹುದಾ? ಕಂಟಿನ್ಯೂ ಆದರೆ ಅದ್ಭುತವಾಗಿರ್ತದೆ. ಈ ಎಲ್ಲವೂ ಕೂಡ ಅವರು ಮುಗಿಸ್ಲಿಕ್ಕೆ ಅವಕಾಶ ಆಗ್ತದೆ. ಕಾರ್ಮಿಕರ ಪರವಾಗಿ ಒಲವಿದೆ ಅವರಿಗೆ, ಆಮೇಲೆ ಸಾಮಾಜಿಕ ನ್ಯಾಯದ ಪರವಾಗಿರುವಂಥವ್ರವರು, ಆಮೇಲೆ ಮೇಜರ್ ಕಮ್ಯುನಿಟಿಗಳು ಕೂಡ ಕೆಲವರು ಅವರನ್ನು ಒಪ್ಕೊಂಡಿದ್ದಾರೆ. ಹಾಗಿರುವಾಗ ಈ ಅವರೇನಾದರೂ ಬದಲಾವಣೆ ಆದಲ್ಲಿ, ಈಗ ಇವತ್ತಿನವರೆಗೆ ಈ ನಿಮಿಷದವರೆಗೆ ಆಗಿಲ್ಲದೆ ಇರ್ಬೋದು, ರಾಜೀನಾಮೆ ಕೊಡದೇ ಇರ್ಬೋದು. ಒಂದು ವೇಳೆ ಒತ್ತಡ ಬಂದು ಅವರ ಪಕ್ಷದಲ್ಲೇ ಒತ್ತಡ ಬಂದು ಅವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದ್ದೇ ಆದರೆ ಭಾಳಷ್ಟು ಈ ಸಾಮಾಜಿಕ ನ್ಯಾಯಕ್ಕೆ ಹೊಡೆತ ಬೀಳ್ತದೆ. ಆಮೇಲೆ ಈ ಅಹಿಂದ ಅಂತ ಏನು ಹಿಂದುಳಿದ ವರ್ಗದವರು, ದಲಿತರು, ಆಮೇಲೆ ಅಲ್ಪಸಂಖ್ಯಾತರು, ಇವರೆಲ್ಲ ಏನು ಸೆಕ್ಯೂರ್ಡ್ ಆಗಿದ್ದರು ಅವರೆಲ್ಲ ಸ್ವಲ್ಪ ಈ ಅಭದ್ರತೆಯ ಸಮಸ್ಯೆನ ಎದುರಿಸ್ಬೋದು ಅಂತ ಇದು ಊಹೆ, ಸಾಧ್ಯತೆ ಇದೆ. ಅದು ಅವ್ರು ಎಷ್ಟರ ಮಟ್ಟಿಗೆ ಅದನ್ನು ಹೋಗಲಾಡಿಸ್ತಾರೆ ಅನ್ನೋದು ಮುಂದೆ ಬರುವಂಥವ್ರು ಅವರ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಈಗ ಕಾರ್ಮಿಕರ ಬಗ್ಗೆ ತೆಗೆದುಕೊಳ್ಳೋದಾದರೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ, ಸರಿಯಾದವರಿಗೆ ಫೆಸಿಲಿಟಿ ಸಿಗ್ತಾ ಇಲ್ಲ, ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿರುವಂಥದ್ದು. ಸೊ ಅದನ್ನು ನಿವಾರಣೆ ಮಾಡೋ ಬದಲು ಈ ರೀತಿ ಕುರ್ಚಿ ಕಾದಾಟ ಬೇಕಿತ್ತಾ? ಇಲ್ಲ, ಬೇಕಿರಲಿಲ್ಲ. ಆದರೂ ಕೂಡ ಅವರು ರಾಜಕಾರಣ, ಅವ್ರದ್ದು ಸಂಪೂರ್ಣ ರಾಜಕಾರಣ, ಅದು ಬದಲಾವಣೆಗಳು ಮಾಡ್ತಕ್ಕಂಥದ್ದು ಎಲ್ಲ ಅವರಿಗೆ. ಈಗ ಸ್ಪಂದಿಸ್ತಕ್ಕಂಥ ಸರ್ಕಾರ ಇದುವರೆಗೂ ಆಗಿತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ಸಮಸ್ಯೆಗಳಿಗೆ ಸ್ಪಂದಿಸ್ತುವಂಥ ಕೆಲಸ ಮಾಡ್ತಾಯಿತ್ತು. ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಇವತ್ತು ಈ ಕನಿಷ್ಠ ವೇತನದ ನೋಟಿಫಿಕೇಷನ್ ಹಾಕಿರೋದು ಬಹುಶಃ ಅವರು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದಾರೆ ಅನ್ನೋದರ ಒಂದು ಸಂಕೇತ ಅಂತಲೂ ಹೇಳ್ಬೋದು. ಇನ್ನೂ ಸಮಸ್ಯೆಗಳಿದ್ದಾವೆ ಅದರಲ್ಲಿ, ಅದು ಅಚ್ಚುಕಟ್ಟಾಗಿದೆ ಅಂತ ಹೇಳೋದು, ಇಲ್ಲದೆ ಇರೋದಂಥದ್ದು ನಾವು ಅವ್ರ ಗಮನಕ್ಕೆ ತರಬಹುದು. ಆದರೆ ಒಂದು ಕೇಳುವಂಥ ವ್ಯವಧಾನ ಇಂದಿನ ಕಾರ್ಮಿಕ ಮಂತ್ರಿಗೂ ಇದೆ, ಮುಖ್ಯಮಂತ್ರಿಗಳು ಕೂಡ ಅನೇಕ ಸಾರಿ ನಮಗೆ ಡೈರೆಕ್ಟ್ ಆಗಿ DKಶಿ ಅವರಿಗೆ ಕೇಳುವಂತಹ ವ್ಯವಧಾನ ಇದೆಯಾ? ಯಾಕಂದ್ರೆ ರಗಡ್ ಮನುಷ್ಯ, ಕನಕಪುರ ಬಂಡೆ, ಈ ರೀತಿಯಾದಂತಹ ಹೆಸರುಗಳನ್ನ ತೆಗೆದು ಅವರನ್ನು ನೋಡುವಾಗಲೇ ಒಂದು ರೌಡಿಸಮ್ ರೀತಿಯವರೇ ವರ್ತನೆ ಆಗುತ್ತೆ ಅಂತ ಈಗಾಗಲೇ ಬಹುತೇಕ ಜನರು ಆರೋಪ ಮಾಡುವಂಥದ್ದು. ಅವರು ಒಂದು ವೇಳೆ CM ಆದರೆ ರಾಜ್ಯದ ಜನತೆಯನ್ನು ಅವರು ಸರಿಯಾಗಿ, ಅಂದರೆ ಜನಸಾಮಾನ್ಯರ ನೋವನ್ನು ಆಲಿಸಬಹುದಾ? ಇಲ್ಲ, ಅವರು ರೌಡಿಸಮ್ ಎಲ್ಲ ಮಾಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ಒಬ್ಬ ಪ್ರಬುದ್ಧ ರಾಜಕಾರಣಿ ಅವರು ಕೂಡ. ಆದರೆ ಎಲ್ಲೋ ಒಂದು ಕಡೆ ಅವರ ಪ್ರಯಾರಿಟೀಸೇ ಬೇರೆ ಇದೆ. ಹಾಗಾಗಿ ಅದನ್ನು ನಾವು ಸಂದೇಹದಲ್ಲಿ ನೋಡ್ಬೋದೇ ವಿನ ಅವರು ಕೂಡ ಎಷ್ಟೋ ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ. ಜೊತೆಗೆ ಈಗ ಪ್ರಬುದ್ಧತೆ ಅನ್ನೋದು ಕೂಡ ಅವರಲ್ಲೂ ಇದೆ. ಆದರೆ ಅವರ ಪ್ರಯಾರಿಟೀಸು ಭಾಳ ಮುಖ್ಯ. ಅವರು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ ಅನ್ನೋದರ ಮೇಲೆ ಅವರ ಪಾಪ್ಯುಲಾರಿಟಿ ಅಡಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. DK ಶಿವಕುಮಾರ್ ಅವರು ಮುಂದುವರಿಬೇಕು. ಕಾರಣ ಏನಪ್ಪ ಅಂತಂದರೆ DK ಶಿವಕುಮಾರ್ ಅವರು ಒಬ್ಬರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳವರು. ಭಾಳಷ್ಟು ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಅವರು ಒಂದು ದಾಖಲೆಯನ್ನು ಸಹ ಮುರಿದಿದ್ದಾರೆ. ಕರ್ನಾಟಕದಲ್ಲಿ
ಅತಿ ಹೆಚ್ಚು ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೂ ಸಹ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಆ ಪಕ್ಷವನ್ನು ಅವ್ರು ಬೆಳೆಸಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಅತ್ಯಂತ ದಕ್ಷ ಮತ್ತು ಒಬ್ಬ ಬಹಳ ಮುನ್ನುಗ್ತಕ್ಕಂಥ ಒಬ್ಬ ಸಾರಥಿ ಆ ಪಕ್ಷಕ್ಕೆ ಬೇಕಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ. ಯಾಕೆಂತಂದ್ರೆ ಒಂದಷ್ಟು ಯುವಕರು ಅಂದ್ರೆ ಅಂಥವ್ರ ಕೈಗೆ ಇವತ್ತು ರಾಜ್ಯ ಸಿಕ್ತು ಅಂತಂದ್ರೆ ಮುಂದೆ ಏನಾದ್ರು ಒಂದು ಒಳ್ಳೆ ಬದಲಾವಣೆಗಳು ಮತ್ತೆ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ. ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಒಕ್ಕಲಿಗರ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತಾ ಇರೋದು ಎಷ್ಟು ಸರಿ ಎನ್ನುವುದೊಂದು ಯಕ್ಷ ಪ್ರಶ್ನೆಯಾಗಿದೆ. ಈಗ ಇದುವರೆಗೂ ಟ್ರಂಪ್ ಕಾರ್ಡ್ ಬಿದ್ದಿದ್ದು CM ಬದಲಾವಣೆಯ ಸಮಯದಲ್ಲಿ AICCಯಿಂದ ಹಿಡಿದು KPCCವರೆಗೂ ದಲಿತ CM ಆಗಬೇಕು ಅಂತ ಕನಸು ಕಾಣ್ತಿದ್ದಾನೆ ನಾವು. ಈಗ ದಲಿತ CMನೂ ಇಲ್ಲದೆ ಮುಂದುವರೆದ ಜನಾಂಗದಿಂದ ಒಕ್ಕಲಿಗರು ಮಾಡಿ ಅವರು ಪ್ರಧಾನಿಯಾಗಿ ರಾಜ್ಯವನ್ನು ಎಲ್ಲ ಅನುಭವಿಸಿರೋರು, ಪ್ರಧಾನಿಯಾಗಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಚಿವ ಸ್ಥಾನ. ಆದರೆ ದಲಿತ CM ಇಲ್ಲವೇ ಇಲ್ಲ, ಅಂದರೆ ಇಲ್ಲಿಗೆ ಸಾಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ದಲಿತ CM ಅನ್ನೋ ಪಟ್ಟನೂ ಇಲ್ಲದೆ ಈಗ ಅಹಿಂದ ವರ್ಗದವನ್ನೇ ಮುಂದುವರಿಸೋದು ಸರಿ ಅಂತ ನನ್ನ ಭಾವನೆ. ಹಾಗಾದ್ರೆ ಸಿದ್ದರಾಮಯ್ಯನವರೇ ಮುಂದುವರಬೇಕಾ? ಮುಂದುವರೆದ್ರೆ ಅದು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮತ್ತೆ ದೀನ ದಲಿತರ ಬದುಕಿಗೆ ಹಸನಾದಂಥವ್ರು ಏನು ನಮ್ಮ ದೇವರಾಜ ಅರಸು ಅಹಿಂದ ನಾಯಕ ಬಿಟ್ಟರೆ ಸಿದ್ದರಾಮಯ್ಯ ಅನ್ನೋದೇ ರಾಜ್ಯದ ಉದ್ದಗಲಕ್ಕೂ ಬಿಂಬಿಸೋದ್ರಿಂದ ಈಗ ಏಕೈಕಿ ತೆಗೆತಿರೋದು ದಲಿತ CMಗೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡೋಕ್ಕೆ ಹೊರಟಿರೋಂಥ ಸರ್ಕಾರ ನೋಡಿದ್ರೆ ಇದು ಒಂದು ಎಷ್ಟು ಸರಿ ಖಂಡನೀಯ ಅಂತ ನನ್ನ ಭಾವನೆ. ಯಾರಾಗಬೇಕು, ಸಿದ್ದರಾಮಯ್ಯನೇ ಡಿ ಕೆ ಶಿವಕುಮಾರ್ ಅವರು ಆಗಬೇಕು. ಯಾಕೆ? ಒಂದು ಹೊಸ ಬದಲಾವಣೆ ಕಾಣುತ್ತೆ ಕರ್ನಾಟಕದಲ್ಲಿ ಅನ್ನೋದೊಂದು ಆಲೋಚನೆ ಇದೆ ನಮಗೆಲ್ಲ, ಯುವಕರಿಗೆಲ್ಲ. ಅವರು ತುಂಬ ದಿವಸ ರಾಜಕೀಯನ ಮಾಡಿದ್ದಾರೆ, ಒಂದು ಚಾನ್ಸ್ ಕೊಡ್ಬೋದು ಇವರಿಗೆ ಅನ್ನೋ ನನ್ನ ಅಭಿಪ್ರಾಯ. ಬಹಳಷ್ಟು ಅಭಿಯಾನ ವ್ಯಕ್ತವಾಗ್ತಿದೆ, CM ಆಗ್ತಾರಂತೆ, ಏನು ಅನ್ಸುತ್ತೆ ನಿಮಗೆ? ಮೇಡಮ್ ಆದರೆ ಒಳ್ಳೇದೇ, ಯಾಕಂದರೆ ಚೇಂಜಸ್ಸು ಆದರೆ ಒಳ್ಳೇದೇ. ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡೋರು, ಡಿ ಕೆ ಅವರಾದರೂ ಒಳ್ಳೆಯದೇ. ಇನ್ನು ಇವ್ರಿಗಿಂತ ಒಳ್ಳೆ ನಾಯಕ ಅಂದರೆ ರಮೇಶ್ ಕುಮಾರ್ ಅವರು CM ಆದರೆ, ಮುಖ್ಯಮಂತ್ರಿಗಳಾದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ದಲಿತ ನಾಯಕರಿಗೂ ಕೂಡ ಪರಮೇಶ್ವರ್ ಅವರನ್ನು ಆಯ್ಕೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನೋಡುವಾಗ DKಗೆ ಬಹಳಷ್ಟು ಒಲವು ವ್ಯಕ್ತವಾಗ್ತಾ ಇರುವಂಥದ್ದು. ಬಟ್ ಸರ್ಕಾರದ ಅವಧಿ ಮುಗಿತಾ ಬಂತು, ಸೊ ಈ ಟೈಮಲ್ಲಿ ಬೇಕಿತ್ತ ಜನರ ಸಮಸ್ಯೆಗಳನ್ನು ಆಲಿಸೋದು ಬಿಟ್ಟು, ಯಾಕಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಇದರ ಮಧ್ಯೆ ಇದೊಂದು ವಿಚಾರ ಬೇಕಿತ್ತ ಅನ್ಸುತ್ತಾ ನಿಮಗೆ? ಇಲ್ಲ ಮೇಡಮ್, ಇವಾಗ ಅವಸರವಿಲ್ಲ. ಇವೆಲ್ಲ ನಾಯಕತ್ವ ಚೇಂಜ್ ಆಗೋದು ಇವೆಲ್ಲ ಅವಸರವಿಲ್ಲ. ನಾಯಕತ್ವ 5 ವರ್ಷ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಬಿಟ್ಬಿಡ್ಬೇಕಾಯ್ತು. ಸಿದ್ದರಾಮಯ್ಯ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ? ತುಂಬ ಒಳ್ಳೆ ದೊಡ್ಡ ನಾಯಕ, ಜನರಿಗೆಲ್ಲ ಒಳ್ಳೇದು ಮಾಡೋರು, ಬಡ ಜನರ ಹೃದಯ ಬಡ್ತಾ ಅವ್ರಿಗೆ ಗೊತ್ತು, ಒಳ್ಳೇದು ಮಾಡಿದ್ದಾರೆ. ಅವರೇ ಕಂಟಿನ್ಯೂ ಆದ್ರೂ ಒಳ್ಳೇದು. ಕಂಪೇರ್ ಮಾಡಿದ್ರೆ ರಮೇಶ್ ಕುಮಾರ್ ಅವರ ಮುಖ್ಯಮಂತ್ರಿಗಳಾದರೆ ಇನ್ನೂ ಒಳ್ಳೇದು. ಚರ್ಚೆ ಆಗ್ತಿರೋದು ಯಾರಾಗ್ತಾರೆ CM, ಬಟ್ ಈ ವಿಚಾರ ಬೇಕಿತ್ತ? ಎಷ್ಟೋ ಸಮಸ್ಯೆಗಳಿದೆ, ನೀವು ಕೂಡ ಆಶಾ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತುತ್ತಿದ್ರೆ, ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ಬೇಕಾ? ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಬಿಟ್ಟು ಕುರ್ಚಿಯ ಕಾದಾಟ ಬೇಕಾ? ಜನರ ಒಲಿತು ನೋಡೋದೇ ಸರ್ಕಾರದ ಕೆಲಸ, ಅದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರೋದು. ಇದು ಏನು ಒಂದು 3 ತಿಂಗಳಿಗೊಂದು ಚರ್ಚೆ ಬರ್ತಾ ಇರುತ್ತೆ, ಯಾರು CM ಆಗಬೇಕು ಅನ್ನೋದು. ಇದು ಪ್ರಮುಖವಾದ ಚರ್ಚೆನೇ ಆಗಬಾರ್ದು ಅನಿಸುತ್ತೆ. ಸೊ ನಿಮಗೆ ಯಾರು ಲಾಯಕ್ಕಿದ್ದಾರೆ ಮುಖ್ಯಮಂತ್ರಿ ಆಗಲಿಕ್ಕೆ, ಅವ್ರನ್ನ ನೀವು ಮಾಡಿ, ಹಾಗೆ ಜನರ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸಿ. ಈಗ ಒಂದು ಮಿನಿಮಮ್ ವೇಜ್ ಅಂತ ತಂದಿದ್ದಾರೆ, ನೋಟಿಫಿಕೇಶನ್ ಆಗಿದೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಳಿ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರನ್ನ ವರ್ಕರ್ಸ್ ಅಂತ ಪರಿಗಣಿಸಿ ಅವ್ರಿಗೇನು ಮಾಡಬೇಕು ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳಿ. ಅದು ಮುಖ್ಯವಾದ ವಿಚಾರ ಆಗಬೇಕಂತ ನನಗನ್ಸುತ್ತೆ. ಇದು ಚರ್ಚೆಯ ವಿಷಯ ಅಲ್ಲವೇ ಅಲ್ಲ. ಈಗ KPS ಹೆಸರಲ್ಲಿ ಅಷ್ಟೊಂದು KPS ಮ್ಯಾಗ್ನೆಟ್ ಅಂತ ಶಾಲೆಗಳನ್ನ ತೆರೆದು ಎಲ್ಲ ಶಾಲೆಗಳು, ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇದು ಚರ್ಚೆ ವಿಷಯ ಆಗಬೇಕು. ಸೊ ಒಂದು ಕಡೆ ಎಲ್ಲ ಪ್ರೈವೇಟ್ ಅವ್ರಿಗೆ ಮಣೆ ಹಾಕ್ಕೊಡೋ ಅಂಥದ್ದು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅನಗತ್ಯ ಚರ್ಚೆಗಳು ಪ್ರಮುಖಕ್ಕೆ ಬರ್ತಾ ಇದೆ. ಇದು ಅವಶ್ಯಕತೆ ಇಲ್ಲ, ಇದು ಯಾವುದೇ ಥರದಲ್ಲಿ ನಮ್ಮ ಜೀವನನ ಉತ್ತಮ ಮಾಡಲ್ಲ ಅಂತ ಹೇಳ್ತೀನಿ. ಈಗ 10,000 ರೂಪಾಯಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ ಆಶಾ ಕಾರ್ಯಕರ್ತೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಕಳೀತು, 3ನೇ ವರ್ಷ ಕಾಲಿಡ್ತಾ ಇದ್ದೀವಿ. ಕೊಟ್ಟ ಮಾತಂತೂ ಉಳಿಸ್ಕೊಂಡಿಲ್ಲ. ಸೊ ಇದೆಲ್ಲ ಚರ್ಚೆಗೆ ಬರಲ್ಲ ನೋಡಿ, ಚರ್ಚೆ ಆಗಲ್ಲ. ಒಂದು ವೇಳೆ CM ಸ್ಥಾನ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ, DK ಶಿವಕುಮಾರ್ ಬಂದರೆ, ನಿಮ್ಮ ಆಶಾ ಕಾರ್ಯಕರ್ತರ ನೋವು ಹೋಗ್ಬೋದು ಅನ್ಸುತ್ತಾ? ಯಾಕಂದರೆ ಪ್ರತಿ ಬಾರಿ ಫ್ರೀಡಮ್ ಪಾರ್ಕ್ ಬರ್ತೀರಾ, ಮನೆಯನ್ನು ಬಿಟ್ಟು ಮಳೆಗಾಲ ಅನ್ನೋದನ್ನು ಬಿಟ್ಟು ನೀವೊಂದು ಹೋರಾಟ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಅದು ಸರಿಯಾದ ಈಡೇರೋದೇ ಇಲ್ಲ. ಏನು ಹೇಳ್ತೀರಾ? ನೋಡಿ, ಇವರೆಲ್ಲರೂ ಕೂಡ, ಅದು DK ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಾಲಿಸಿನ ಫಾಲೋ ಮಾಡೋರು. ಸೊ ಇವ್ರು ಬಂದರೆ ಉದ್ಧಾರ ಆಗುತ್ತೆ, ಅವ್ರು ಬಂದರೆ ಉದ್ಧಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ.
ಸೊ ಒಂದು ಕಾಂಗ್ರೆಸ್ ಪಕ್ಷದ ನಿಲುವೇನಾಗಿರಬೇಕು ಅದು ಪಾಲಿಸಿ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಒಂದು ಮಂತ್ರಿಗಳನ್ನು ಚೇಂಜ್ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿತಂತ ಅಂತ ನಮಗೆ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಸೊ ಒಟ್ಟಾರೆ ಕಾಂಗ್ರೆಸ್ ಏನು ನಿಲುವು ತಾಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಈ ವಿಷಯದ ಬಗ್ಗೆ. ಸೊ ಪದೇ ಪದೇ ನಮ್ಮನ್ನು ಬೀದಿಗೆ ತರಬೇಡ್ರಿ ಆಶಾ ಕಾರ್ಯಕರ್ತೆಯರನ್ನ. ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡಿ. ಯಾರೇ ಮುಖ್ಯಮಂತ್ರಿ ಆಗಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕನ್ನೋದೇ ನನ್ನ ಕ್ವಶನ್, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಿರ್ಬೇಕಾ, ಡಿ ಕೆ ಶಿವಕುಮಾರ್ ಆಗ್ಬೇಕಾ ಅಥವಾ ಬೇರೆಯವ್ರು ಆಗ್ಬೇಕಾ? ನಮಗೆ ಅವರೇ ಇವರೇ ಅನ್ನೋದಕ್ಕಿಂತ ಇವರಿಬ್ಬರಲ್ಲೂ ಯಾವುದೂ ಚಾಯ್ಸ್ ಇಲ್ಲ. ನನಗೆ ಕೇಳಿದ್ರೆ ಈ ವ್ಯವಸ್ಥೆನೇ ಹೋಗಬೇಕು ಅಂತ ನಾನು ಹೇಳ್ತೀನಿ. ಇವರೆಲ್ಲ ಸೇವೆ ಮಾಡ್ತಾ ಇರೋದು ಬಂಡವಾಳಶಾಹಿಗಳ ಪರವಾಗಿರುವಂಥವ್ರು, ನೀತಿಗಳು ತರ್ತಾ ಇರೋದು ಅವರ ಪರವಾಗಿ, ಕಾನೂನು ತರ್ತಾ ಇರೋದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋದು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ, ಯಾವುದೇ ಪ್ರಾದೇಶಿಕ ಪಕ್ಷ ಏನಿದೆಯೋ ಅವರೆಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏನು ಹೇಳ್ತೀರಾ, ಈ ವ್ಯವಸ್ಥೆ ಹೋಗಬೇಕು. ಆ ನಿಟ್ಟಿನಲ್ಲಿ ಒಂದು ಸಲ್ಯೂಷನ್ ಸಿಕ್ಕುತ್ತೆ. ಜನಪರವಾದಂಥ ದನಿ ಎತ್ತುವಂತಹ ಪಕ್ಷ ಮುಂದೆಗೆ ಬರಬೇಕು. ಆಗ ನಮ್ಮ ಪ್ರಾಬ್ಲಮ್ ಒಂದಷ್ಟು ಮಟ್ಟಕ್ಕಾದ್ರೂ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾನೊಬ್ಬ ನಾಗರಿಕನಾಗಿ ಹೇಳೋದಾದರೆ, ಅವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ಅವ್ರ ಪಕ್ಷ ಒಪ್ಪಂದ ಮಾಡ್ಕೊಂಡಂತೆ 2 ವರ್ಷ ನಾವು ಅಧಿಕಾರ ಬಿಟ್ಕೊಡ್ತೀವಿ ಅಂತ ಒಪ್ಪಂದ ಆಗಿತ್ತು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಏನು ಒಪ್ಪಂದ ಆಗಿದೆ ಅದರ ಪ್ರಕಾರ ಅವ್ರಿಗೆ ಅಧಿಕಾರನ ಬಿಟ್ಕೊಡೋದು ಸೂಕ್ತ. ಯಾಕಂದರೆ ಈ ಸಮಯದಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ 2 ವರ್ಷ ಇದ್ರೂ ಕೂಡ 10 ತಿಂಗಳು, 20 ತಿಂಗಳು, 15 ತಿಂಗಳು ಈ ಥರ ಅಧಿಕಾರ ಒಪ್ಪಂದವನ್ನು ಮಾಡ್ಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ರಾಜೀನಾಮೆ ಕೊಡೋದನ್ನ ನಾವೆಲ್ಲ ನೋಡ್ತೀವಿ. ಅದೇ ಪ್ರಕಾರ ಅವರು ಕೂಡ DK ಶಿವಕುಮಾರ್ ಕೂಡ ಪಕ್ಷದ ಅಧ್ಯಕ್ಷ ಆಗಿ ಮೊದಲಿಂದ ಕೂಡ ಕಾಂಗ್ರೆಸ್ನಲ್ಲೇ ಗುರುತಿಸ್ಕೊಂಡು ಪಕ್ಷವನ್ನು ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅಧಿಕಾರವನ್ನು ಬಿಟ್ಕೊಡಬೇಕು. ಅದು ಒಳ್ಳೆ ಸೂಕ್ತ ಅಂತ ನಾನು ಅದು ಕೂಡ ಹೇಳಿದ್ದೀನಿ. ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇವತ್ತು ನಾವೆಲ್ಲ ನೋಡಿದಾಗೆ ಕಳೆದ ಹಿಂದೆ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಅಭಿವೃದ್ಧಿ ಮಾಡೋದಲ್ಲ, ಆ ರೀತಿ ಯಾವುದೇ ಆದಂಥ ಅಭಿವೃದ್ಧಿಯನ್ನು ನಾವೆಲ್ಲ ಕಾಣಲಿಲ್ಲ. ಯಾಕಂದರೆ ಇವತ್ತು ನಾವೆಲ್ಲ ರಸ್ತೆಗಳು, ಚರಂಡಿಗಳು, ಕುಡಿಯೋ ನೀರಿನ ಸಮಸ್ಯೆ, ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ 3 ತಿಂಗಳು 4 ತಿಂಗಳಿಗೆ ಸಂಬಳ ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಿದೆ. ಇದನ್ನೆಲ್ಲ ನೋಡಿದಾಗ ಇವರ ಒಂದು ಆಡಳಿತ ಯಾವುದೇ ರೀತಿ ಉತ್ತಮವಾದ ರೀತಿಯಲ್ಲಿ ರಾಜ್ಯಕ್ಕೆ ಆಗಲಿಲ್ಲ. DK ಶಿವಕುಮಾರ್ ಅವರು ವಹಿಸ್ಕೊಂಡ್ರೆ ಅವರೆಲ್ಲ ಇದನ್ನು ಸರಿಪಡಿಸಿ ಮುಂದೆಯವರು ಕೂಡ ಒಳ್ಳೆಯ ಹೆಜ್ಜೆ ಇಡ್ತಾರೆ ಅಂತ ನಾನು. ಸಿದ್ದರಾಮಯ್ಯನವರು ಮುಂದುವರಿಯೋದ್ರ ಮೂಲಕ ಈ ರಾಷ್ಟ್ರಕ್ಕೆ ಈ ಹಿಂದೂ ವಿರೋಧಿತನವನ್ನು ಮುಂದುವರಿಸುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಹಿಡಿಯುವಂಥದ್ದಾಗಬೇಕು. DK ಅವರು ಆಗಬೇಕು ಬಿಡೋದು ಆ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಆಗುವಾಗ ಹಿಂದೂ ವಿರೋಧಿಯ ಇಲ್ಲದಂತಹ ಒಬ್ಬ ಅಪ್ಪಟ ಧರ್ಮ ಪರಿಪಾಠವಂತ ಇಟ್ಕೊಂಡಂಥ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಮ್ಮದು ಅಭಿಲಾಷೆ ಇದೆ. ಇವತ್ತು ಏನು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟು ಕೇವಲ ಒಂದೇ ಧರ್ಮವನ್ನು ಓಲೈಸಿಕೊಂಡು ತುಷ್ಟೀಕರಣದ ನೀತಿಯನ್ನು ಮಾಡ್ತಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕಡೆಯ ಅಂತ್ಯಗಾಲಕ್ಕೆ ಬಂದಿದ್ದಾರೆ. ಅದು ಸ್ವಾಗತವಾದಂತಹ ನಿರ್ಣಯವನ್ನು ಕಡೆಗಾದರೂ ಕೂಡ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ತೆಗೆದುಕೊಂಡಿದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ದಿವಸ ಸಿದ್ದರಾಮಯ್ಯ ಅವರು ಆಡಳಿತ ಚಲೋ ಆಗಿ ಆಡಳಿತ ಕೊಟ್ಟರೆ, ಆಮೇಲೆ ಗ್ಯಾರಂಟಿ ಯೋಜನೆ ಚಲೋ ಲೋಡ್ ಕೊಟ್ಟರೆ, ಆಮೇಲೆ ಚಲೋ ಆಗಿ ಸಿದ್ದರಾಮಯ್ಯ ಇಷ್ಟು ದಿವಸ ಮಾಡಿದ್ದು ಚಲೋ ಐತಿ. ನಮ್ಮ ಪಕ್ಷದ ಭಾಳ ಚಲೋ ಬಲಿಷ್ಠವಾದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗೂ ಇನ್ಮೇಲೆ ಏನು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಮೆಲ್ಲ ಯೂತ್ಸಿಗೆ ಭಾಳ ಖುಷಿಯಲ್ಲಿದ್ದೀವಿ. ಇಷ್ಟು ದಿವಸ ಸಿದ್ದರಾಮಯ್ಯ ಕೊಟ್ಟರೆ ಒಳ್ಳೇದು ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನು DK ಸಾಹೇಬರು ಮುಖ್ಯಮಂತ್ರಿ ಆದ್ಕೊಳ್ಳಿ ಏನು ಮಾಡ್ತಾರೆ ನೋಡಬೇಕು. DK ಸಾಹೇಬರು ಆದರೂ ಯೂತ್ಸಿಗೆ ಭಾಳ ಒಳ್ಳೇದಾಗ್ತದೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟ. ಸರ್, ಇವತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಕರ್ನಾಟಕ ಇವತ್ತು ಸಿದ್ದರಾಮಯ್ಯ ಅವರು ಇರಲಿ, DK ಶಿವಕುಮಾರ್ ಇರಲಿ, ಇವತ್ತು ನಮ್ಮ ಭಾಗದವರೇ ಕಲ್ಯಾಣ ಕರ್ನಾಟಕ ಭಾಗದವರು, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದ್ರೆ ನಮಗೆ ಈ ಭಾಗದ ಜನರಿಗೂ ಒಂದು ಹಿಂದುಳಿದ ಪ್ರದೇಶಕ್ಕೆ ಅಂತಕ್ಕಂಥದ್ದು ಒಂದು ಹಣಪಟ್ಟಿ ದೂರ ಆಗ್ತಕ್ಕಂಥ ಆಶಾಭಾವನೆ ಕೂಡ ಈ ಭಾಗದ ಜನರಿಗೆ ಅದ. ಇವತ್ತು ಇವ್ರು ಆಗಿಲ್ಲಪ್ಪ ಅಂತಂದ್ರೆ ಇವತ್ತು DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಇವತ್ತು ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗದ ಪೂರ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಹಳೆ ಮೈಸೂರು ಭಾಗದವ್ರಾಗ್ಲಿ, ಬೆಂಗಳೂರವ್ರಾಗ್ಲಿ, ಶಿವಮೊಗ್ಗ ಆ ಭಾಗದವರೇ ಹೆಚ್ಚಿಗೆ ಮುಖ್ಯಮಂತ್ರಿ ಆಗ್ತಾರ. ಈ ಭಾಗಕ್ಕೆ ಎಲ್ಲ ರೀತಿ ಇವತ್ತು ಒಂದು ಅನುದಾನ ಕೊರತೆ ಆಗಲಿ, ಇವತ್ತು ನೆರೆ ಹೊರೆ ಆಗಲಿ, ಇವತ್ತು ಬರ ಆಗಲಿ, ಇವತ್ತು ದರ ಆಗಲಿ, ಇವತ್ತು ಪ್ರತಿಯೊಂದು ಈ ಭಾಗಕ್ಕೆ ಏನಪ್ಪಾ ಉತ್ತರ ಕರ್ನಾಟಕ ಭಾಗ ಕಡೆಗಣನೆ ಆಗ್ಯದ.
ಅದಕ್ಕೆ ನಾವು ಈಗ ಮುಂದೆ ಆಗೋರಿಗೆ ನಾವು ಇವತ್ತು ಅವರೇ ಕಂಟಿನ್ಯೂ ಆಗ್ತಾರೋ ಮುಂದೆ ಯಾರು ಆಗ್ತಾರೋ ಗೊತ್ತಿಲ್ಲ. ಆಗೋರಿಗೆ ನಾವು ಶುಭ ಕೋರ್ತೀವಿ. ಆದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದ್ರು ವಿಶೇಷ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು. ಈ ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ಕೊಟ್ರಿ, 5,000 ಕೋಟಿ ನಮ್ಗೆ ಏನು ಸಾಲಲ್ಲ. ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ರಿ, ಒಂದು ಆರೋಗ್ಯಕ್ಕೆ ಒತ್ತು ಕೊಡ್ರಿ. ಈ ಭಾಗಕ್ಕೆ ಇವತ್ತು ವಿಶೇಷವಾಗಿ ರೈತರಿಗೆ ಏನಾದ ಒಂದು ವಿಶೇಷ ಪ್ಯಾಕೇಜ್ ಮಾಡ್ಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸಿದಂತಹ ಅವರ ಒಂದು ತತ್ವ ಆಗಿರ್ಬೋದು, ಅವರ ಸಿದ್ಧಾಂತ ಆಗಿರ್ಬೋದು, ಹಾಗೇನೆ ಡಿ ಕೆ ಶಿವಕುಮಾರ್ ಬಗ್ಗೆನೇ ಇನ್ನಷ್ಟು ಜನ ಅವರ ನಾಯಕತ್ವ ಬಗ್ಗೆ ಅಂದ್ರೆ ಕಾಂಗ್ರೆಸ್ಗಾಗಿ ಅವ್ರು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋದ್ರು. ಒಟ್ಟಾರೆ ಬಹಳಷ್ಟು ಕುತೂಹಲ ಇರುವಂತದ್ದು ಅಂದ್ರೆ ಯಾರಾಗ್ತಾರೆ ಸಿಎಂ ಅಂತ. ಯಾಕಂದ್ರೆ ಜನರು ಕೂಡ ಗೊಂದಲದಲ್ಲಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕಂತ ಒಂದು ಕಡೆ ಬಂದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.